Darling. ರೀ ಏನ್ರಿ ನೀವು ಮದ್ವೆ ಆಗಿ ಸ್ಕೂಲ್ಗೆ ಹೋಗೋ ಮಗು ಇದ್ರು ನಿಮ್ ಹುಡುಗಾಟ ಕೇಳಿ ಬಿಟ್ಟಿಲ್ವಲ್ಲ? ಮದ್ವೆ ಆದಾಗ ಹೇಗಿದ್ಯೋ ಈಗ್ಲೂ ಹಾಗೆ ಇದ್ಯಾ? ಏನ್ರಿ ಇದು ಇಷ್ಟು ಹೊತ್ತಲ್ಲ? ರಸಿಕನಿಗೆ ಹೊತ್ತು ಗೊತ್ತು ಅನ್ನೋದು ಇಲ್ವೇ ಇಲ್ಲ ಚಿನ್ನ. ಅಯ್ಯೋ ಮಗು ಬರೋ ಹೊತ್ತಾಯ್ತು ಬಿಟ್ರಿ. ಅರ್ಜೆಂಟ್ ಆಗಿ ನನ್ಗಿನ್ನೊಂದು ಪಾಪು ಬೇಕು ರೀ. ಅಯ್ಯೋ ಆ ಕಡೆ ಹೋಗಿ. ಡ್ಯಾಡಿ, ಹಾಯ್ ಪಾಪು. ಮಮ್ಮಿಗೆ ಏನ್ ಮಾಡ್ತಾ ಇದೀಯಾ? ಏನಿಲ್ಲ ಮಗಳೇ, ಮಮ್ಮಿ ಕಣ್ಣಲ್ಲಿ ಧೂಳ್ ಬಿದ್ಬಿಟ್ಟಿತ್ತು, ಅದನ್ನ ಒರೆಸ್ತಾ ಇದ್ದೆ. ಸರಿ, ಬೇಗ ಯೂನಿಫಾರ್ಮ್ ಚೇಂಜ್ ಮಾಡ್ಕೊ. ಮಮ್ಮಿ, ಬರ್ಡೇಗೆ ನನ್ ಫ್ರೆಂಡ್ಸ್ನೆಲ್ಲ ಕರ್ದಿದ್ದೀನಿ. ಕೇಕ್ ತಂದಿಟ್ಟಿದ್ಯಲ್ಲ? ನಿಮ್ ಪಪ್ಪ ಆಗ್ಲೇ ಎಲ್ಲ ತಂದಿಟ್ಟಿದಾರ ಚಿನ್ನು. ನಡಿ, ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಹಾಕೊಳ್ಳುವಂತೆ. ನಡಿ. ಹೋಗಮ್ಮ. ಅಯ್ಯೋ ಸುಮ್ನೆ ಇರ್ರಿ ನೀವು ಬೇರೆ. ಪಾಪು, ಲೇಟ್ ಆಗ್ತಾ ಇದೆ, ಕೇಕ್ ಕಟ್ ಮಾಡಮ್ಮ. Happy birthday to you. Happy birthday to you. Happy birthday to you. May I come in, sir? Good morning, sir. ಬನ್ರಿ. ನಮಸ್ಕಾರ ಸರ್. ಆ ಮಗುವಿನ ಕೊಲೆಗೆ ಸಂಬಂಧಪಟ್ಟಂತಹ ಫೋರೆನ್ಸಿಕ್ ರಿಪೋರ್ಟ್ ಎಲ್ಲ ಇದರಲ್ಲಿದೆ ಸರ್. ಕಾರಿನ ಚಕ್ರದ ಮೇಲೆ ಇರೋ ರಕ್ತದ ಗ್ರೂಪ್ ಮತ್ತೆ ಮೊನ್ನೆ ರಿಂಗ್ ರೋಡ್ ಅಲ್ಲಿ ಕೊಲೆಯಾದ ಟ್ರಾಫಿಕ್ ಇನ್ಸ್ಪೆಕ್ಟರ್ ರಕ್ತದ ಗ್ರೂಪ್ ಎರಡೂ ಒಂದೇ ಆಗಿದೆ ಸರ್. ಆ ಮಗು ಇದ್ದ ಕಾರಿನ ಚಕ್ರ ಇನ್ಸ್ಪೆಕ್ಟರ್ ಹೊಟ್ಟೆ ಮೇಲೆ ಹತ್ತಿ ಅವ್ರ ಕೊಲೆ ಆಗಿದೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ ಸರ್. ಓಹೋ, ಹಾಗಾದ್ರೆ ಕಾರಿಂದ ಸತ್ತಿರೋದು ಇನ್ಸ್ಪೆಕ್ಟರ್, ಮಗು ಅಲ್ಲ. ಎಸ್ ಸರ್. ನಿನ್ನೆ ಅಮಾವಾಸ್ಯೆ. ಈ ಅಮಾವಾಸ್ಯೆ ದಿವಸ ಕೊಲೆಗಳು ಅಪಘಾತಗಳು ನಡೆಯೋದು ಮಾಮೂಲಿ ಸರ್. ಅದಕ್ಕೆ ಎಷ್ಟೋ ಜನ ಡ್ರೈವರ್ಗಳು ಅಮಾವಾಸ್ಯೆ ದಿವಸ ಏನಾದ್ರೂ ಒಂದು ಕಾರಣ ಹೇಳಿ ರಜಾ ಹಾಕ್ತಾನೆ ಇರ್ತಾರೆ ಸರ್. ರೀ 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 ಏನ್ರಿ ನೀವ್ ಯಶವಂತ್, ಬೀಯಿಂಗ್ ಆನ್ ಎಜುಕೇಟೆಡ್, ನೀವು ಈ ಮೂಢನಂಬಿಕೆ ಎಲ್ಲ ನಂಬ್ತೀರೇನ್ರಿ? ಹಾಗಾದ್ರೆ ಇವತ್ತಿಗೂ ಮಕ್ಕಳಿಗೆ ಬಾಲಗ್ರಹ ಆದಾಗ, ದೃಷ್ಟಿ ಆದಾಗ ಸೂಪರ್ ಟಾಕ್ಸ್ ಹತ್ರ ಹೋಗಿ ಮಂತ್ರ ಹಾಕ್ಸಿ ಯಂತ್ರ ಕಟ್ಟಿಸ್ಕೊಂಡ್ ಬರ್ತಾರಲ್ಲ, ಅವರೆಲ್ಲ ದಡ್ರ ಸರ್. ಓಕೆ, ಲೆಟ್ಸ್ ಗಿವ್ ಎ ಟ್ರೈ. ನಿಮಗ್ ಗೊತ್ತಿರೋ ಯಾರಾದ್ರೂ ಪಂಡಿತನ್ನ ಕರೆಸಿ. ಪಂಡಿತ್ರೆ, ಈ ಯಂತ್ರ ಮಂತ್ರಗಳಲ್ಲಿ ನಮಗೆ ನಂಬಿಕೆ ಇಲ್ಲ. ಈ ಮಕ್ಕಳ ಕೊಲೆ ಕೇಸಲ್ಲಿ ನಿಮ್ಮನ್ನ ಭೇಟಿ ಆದ್ರೆ ನಮ್ಮ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗ್ಬೋದು ಅಂತ ಅನಿಸ್ತು. ನೋಡಿ ಸರ್, ನಾವು ಕಟ್ಟೋ ತಾಯ್ತ ಯಂತ್ರ ಮಂತ್ರಗಳಿಗೂ ವೈಜ್ಞಾನಿಕ ಕಾರಣ ಇದೆ. ಉದಾಹರಣೆಗೆ, ಮಕ್ಕಳಿಗೆ ಚಳಿ ಜ್ವರ ಬರುತ್ತೆ, ಅದು BP ವ್ಯತ್ಯಾಸ ಆದಾಗ ನಾವು ಕಟ್ಟೋ ಪಂಚಲೋಹದ ತಾಯ್ತ ಅದನ್ನ ಕಂಟ್ರೋಲ್ ಮಾಡುತ್ತೆ. ಇದನ್ ತಿಳ್ಕೊಳ್ದೇ ಇರೋ ಜನ ಮೂಢನಂಬಿಕೆ ಅಂತಾರೆ. ಈ ತಾಯ್ತದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಸರ್, ಈ ತಾಯ್ತ ನೋಡಿದ್ರೆ ಯಾವುದೋ ವಶೀಕರಣ ಪ್ರಯೋಗಕ್ಕೆ ಉಪಯೋಗಿಸುವಂತ ತಾಯ್ತ ಇದ್ದಾಗಿದೆ. ಮಕ್ಕಳ ಮೈ ಮೇಲೆ ಅರಿಶಿಣದ ಬಟ್ಟೆ ಇತ್ತು. ಆ ಮಕ್ಕಳ ಕೊಲೆಗಳು ಅಮಾವಾಸ್ಯ ರಾತ್ರಿಯೇ ಆಗಿದೆ. ಅಂದ ಮೇಲೆ ಯಾರೋ ದುಷ್ಟಶಕ್ತಿಗಳನ್ನ ಕೈವಶ ಮಾಡ್ಕೊಳ್ಳಕ್ಕೆ ಈ ಪ್ರಯತ್ನ ಮಾಡಿದ್ದಾರೆ ಅಂತ
ನನ್ನ ಅಭಿಪ್ರಾಯ. ಕೆಲವು ವೈರಾಗಿಗಳು ತಾವು ಆ ಶಕ್ತಿ ಪಡಿಬೇಕು ಈ ಶಕ್ತಿ ಪಡಿಬೇಕು ಅಂತ ಹೇಳಿ ಕ್ಷುದ್ರ ದೇವತೆಗಳಿಗೆ ಮಕ್ಕಳನ್ನ ಬಲಿ ಕೊಡೋದು ನೂರಾರು ವರ್ಷಗಳಿಂದ ನಡೆದು ಬಂದಿದೆ. ಇದನ್ನ ತಾವು ಪೇಪರ್ನಲ್ಲಿ ಕಥೆಯಲ್ಲಿ ಓದಿರಬಹುದು. ಆದ್ರೆ ಇದೆಲ್ಲ ಪ್ರಯೋಜನವಿಲ್ಲ ಅಂತ ನನ್ನ ಅಭಿಪ್ರಾಯ. अंदर ಬಾರೆ अंदर ಇಷ್ಟೊತ್ತಲ್ಲಿ ಏನೋ ಮಾಡ್ತಿದ್ರಿ? ಬೇಜಾರು ಕಾಡ್ತಾ ಇದ್ವಿ. ಬೇರೆ ಜಾಗ ಸಿಕ್ಕಿಲ್ಲ. ತಪ್ಪಾಯ್ತು ಕಣ.